ಪ್ರಜ್ವಲ್ ರೇವಣ್ಣರ ವಿಷಯ ಕುರಿತು ಗದಗ್ನಲ್ಲಿ ನಟಿ ತಾರಾ ಅನುರಾಧ ಹೇಳಿಕೆ. ಈ ಘಟನೆಗಳು ಸತ್ಯ ಆಗಿದ್ರೆ, ಅವರು ಆರೋಪಿಯಿಂದ ಆರೋಪ ಸಾಬೀತಾದ್ರೆ ಅದು ಬಹಳ ಅಸಹ್ಯಕರ ಘಟನೆ. ಅದು ಯಾವುದೇ ಮಹಿಳೆ ಒಪ್ಪಿಕೊಳ್ಳುವಂತದ್ದಲ್ಲ. ಗೌರವದಿಂದ ಕೂಡಿರುವ ಘಟನೆಗಳು ಖಂಡಿತವಾಗಿಯೂ ಅಲ್ಲ. ಜನತಾದಳದಲ್ಲಿ ಅವರು ಉಚ್ಚಾಟನೆ ಮಾಡುವುದು, ಶಿಕ್ಷೆ ಕೊಡುವುದು ಅವರಿಗೆ ಬಿಟ್ಟ ವಿಚಾರ. ಆದರೆ ಒಬ್ಬ ಮಹಿಳೆಯಾಗಿ ಬಹಳ ಅಸಹ್ಯವೆನಿಸುವ ಪ್ರಕರಣ. ಇದನ್ನ ಖಡಾಖಂಡಿತವಾಗಿ ಖಂಡಿಸ್ತೀನಿ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆದ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಎಸ್ಐಟಿ ಕೊಟ್ಟಿರುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ವೇಳೆ ಸಾಬೀತಾದರೆ ಉಚ್ಚಾಟನೆ ಮಾಡುವುದು ಖಂಡಿತ ಎಂದು ಹೇಳಿದ್ದಾರೆ. ಅವರೇ ಇಂತಹ ಗಟ್ಟಿ ನಿಲುವು ತೆಗೆದುಕೊಂಡಿದ್ದಾರೆ. ಬಿಜೆಪಿಗೂ ಅವರ ನಿಲುವಿಗೂ ಈ ಘಟನೆಗೂ ಏನೂ ಸಂಬಂಧವಿಲ್ಲ ಎಂದು ನಟಿ ಮಾಜಿ ವಿಧಾನ ಪರಿಷತ್ ಸದಸ್ಯೆ ತಾರಾ ಅನುರಾಧ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಲ್ಲ, ಆ ಘಟನೆಗಳು ಅದು ಸತ್ಯ ಆಗಿದ್ದರೆ, ಅವರು ಆರೋಪಿಯಿಂದ ಅಪರಾಧಿ ಅಂತ ಸಾಬೀತಾದರೆ ಭಾಳ ಅಸಹ್ಯಕರವಾದ ಒಂದು ಘಟನೆ. ಅದು ಯಾವುದೇ ಮಹಿಳೆಯು ಒಪ್ಪಿಕೊಳ್ಳುವಂತಹ ಅಥವಾ ಗೌರವದಿಂದ ಕೂಡಿರುವಂಥ ಘಟನೆಗಳು ಖಂಡಿತವಾಗ್ಲೂ ಅಲ್ಲ. ಆದರೆ ಜನತಾದಳ ಪಕ್ಷದಲ್ಲಿ ಅವರು ಉಚ್ಚಾಟನೆ ಮಾಡ್ತಿರೋದಾಗಲಿ, ಅವರಿಗೆ ಶಿಕ್ಷೆ ಕೊಡೋದಾಗಲಿ, ಅವ್ರಿಗೆ ಏನು ಇದು ಮಾಡ್ತಿದ್ದಾರೆ ಅದು ಅವರಿಗೆ ಬಿಟ್ಟಂಥ ವಿಚಾರ, ಆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಆದರೆ ಒಬ್ಬ ಮಹಿಳೆಯಾಗಿ ಬಹಳ ಅಸಹ್ಯ ಅನ್ನುವಂಥ ಒಂದು ಪ್ರಕರಣ ಅನ್ನೋದಂತೂ ಸತ್ಯ. ಇಲ್ಲ ಕೇಳಿ, ಈಗಾಗಲೇ ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿಗಳು ಅವ್ರು ಹೇಳಿದ್ದಾರೆ, SIT ಕೊಟ್ಟಿದ್ದೀವಿ ಮತ್ತು ಅವ್ರಿಗೆ ತನಿಖೆ ನಡೀತಾ ಇದೆ, ತನಿಖೆ ನಡೆದಾದ ಮೇಲೆ ಅದು ಸಾಬೀತಾದರೆ ನಾವು ಉಚ್ಚಾಟನೆ ಮಾಡೋದು ಖಂಡಿತ ಅಂತ ಹೇಳಿ ನಿಮ್ಮ ಹತ್ರನೇ ಹೇಳ್ಕೊಂಡಿದ್ದಾರೆ. ಅವರೇ ಆ ರೀತಿ ಹೇಳ್ಕೊಂಡಿರುವಾಗ, ಅವರೇ ಅಷ್ಟು ಗಟ್ಟಿ ನಿಲುವು ತಗೊಂಡಿರುವಾಗ BJP ಪಾರ್ಟಿಗೂ ಆ ನಿಲುವಿಗೂ ಅಥವಾ ಆ ಘಟನೆಗೂ ಏನೇನೂ ಸಂಬಂಧವಿಲ್ಲ. ಆದರೆ ಒಬ್ಬ ಮಹಿಳೆಯಾಗಿ ಮತ್ತು ಅಸಹ್ಯ ಹುಟ್ಟಿಸುವಂಥ ಸಂಗತಿ ಅದು. ಖಂಡಿತವಾಗ್ಲೂ ಇದನ್ನು ಖಡಾಖಂಡಿತವಾಗ್ಲೂ ಖಂಡಿಸ್ತೇನೆ.